ಆಯ್ತಾ? ಲೋ ಬಿಪಿ ಅಷ್ಟೇ, ಆತಂಕ ಪಡ್ಬೇಡಿ ಅಂತ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವಾಗ ಟೈಮು 9 ಗಂಟೆ ಆಗಿದೆ. ಸೊ ಎಲ್ಲೋ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಅಯ್ಯೋ ಅದು ಜಾಸ್ತಿ ಎದುರಿಸೋದು. ಇದು ಒಂದು ರ್ಯಾಂಡಮ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ಪ್ಲಾನ್ ಮಾಡ್ಕೊಂಡಿದ್ವಿ ಎಲ್ಲೋ ಹೋಗ್ಬೇಕು ಅಂತ, ಆಮೇಲೆ ಅದು ಟೈಮಿಂಗ್ಸ್ ಅಡ್ಜಸ್ಟ್ ಆಗಿಲ್ಲ ಅಂತ ಪ್ಲಾನ್ ಡ್ರಾಪ್ ಆಗಿತ್ತು. ಸೊ ಮನೆಗೆ ಬಂದ್ಮೇಲೆ ಮತ್ತೆ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಹೋಗ್ತಾ ಹೋಗ್ತಾ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ. ಬಾಯ್ಲಿ ನೀನ್ ಚಡ್ಡಿ ಬಿಚ್ಬಿಟ್ಟಿದ್ಯಾ? ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳು. ಚಡ್ಡಿ ಬಿಚ್ಬಿಟ್ಟು Do what? Do to watch. Like the share and subscribe. ನಿಜವಾಗಿ ಸತ್ಯ ರೆಸಿಪಿ ಅಂತ ತಾಯಿ ಕೂಡ ಇಷ್ಟು ರುಚಿಯಾಗಿ ಅಡುಗೆ ಮಾಡಿ ನಾನು ತಿಂದಿದ್ದೇ ಇಲ್ಲ. ಶಿವಲಿಂಗ ಮೂವಿ ಏನಿಲ್ಲ, ನಾವು ಇನ್ವೆಸ್ಟಿಗೇಟ್ ಮಾಡ್ತಿಲ್ಲ. ರವಿ ಕೇಸ್ ಟೈಮ್ ಆಗುತ್ತೆ. ಇಷ್ಟೊಂದು ರಾತ್ರಿ ನಾವೆಲ್ಲ ಹೋಗ್ತಿದ್ದೀವಿ, ಜಾಸ್ತಿ ಔಟಿಂಗ್ ಪ್ಲಾನ್ ಮಾಡ್ತಾರೆ. ಸೊ ನಾವೇನು ಪ್ಲಾನ್ ಮಾಡಿದ್ದೀವಿ ಫ್ರೈಡೇ ನೈಟ್ ಅನ್ನೋದನ್ನ ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವಾಚ್ ಕಂಪ್ಲೀಟ್ ಡೀಟೇಲ್ಸ್ ಅನ್ಬೇಕಾ? ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಈಗ ಟೈಮ್ 9:15 ಆಗಿದೆ. ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಗೆಸ್ ಮಾಡಿರ್ತೀರ ಎಲ್ಲಿರ್ಬೋದು ಅಂದ್ಬಿಟ್ಟು. ಇಷ್ಟೊತ್ತು ನೈಟಲ್ಲಿ ಫ್ಯಾಮಿಲಿ ಎಲ್ಲಿ ಹೋಗೋದಕ್ಕಾಗುತ್ತೆ. ಸೊ ಕೀಪ್ ಗೆಸ್ಸಿಂಗ್ ನಾವು ಎಲ್ಲಿ ಹೋಗ್ತಿರ್ಬೋದು ಅಂತ. ಸೊ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ. ಲೆಟ್ಸ್ ಗೋ. ನೀ ಇಲ್ಲೇ ಇರು, ಮನೆಯಲ್ಲೇನೆ. ಅಂಶ್ ನೀನ್ ಮನೆಯಲ್ಲೇ ಇರು ಬಾ. ಸರಿ ಆಯ್ತು ನಡಿ, ನಾಟಕಗಳು ಆಡ್ಬೇಡ ಜಾಸ್ತಿ. ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊ ಬಂದ್ಬಿಟ್ಟ. ಏನ್ ತಗೊಂಡೋಗಿದ್ದೆ ಇವತ್ತು? ನಂಗೆ ಮರ್ತೇ ಹೋಗಿದ್ದೆ. ಓ ಚಿತ್ರಾನ್ನ. ಓಕೆ ಓಕೆ. ಏನವಾ? ಹಾ, ವಾಟರ್ ಬಾಟಲ್ ಫುಲ್ ಖಾಲಿ ಮಾಡ್ದ? ಹೌದು, ಎಲ್ಲ ಖಾಲಿ ಮಾಡ್ಕೊಂಬರ್ಬೇಕು. ಓಕೆನಾ? ಇವತ್ತು ಡೈಲಿ ಇಲ್ಲ, ಡೈಲಿ ಎಲ್ಲ ಹಂಗೆ ವಾಪಸ್ ತತ್ತೀಯಾ? ಏನಕ್ಕೆ ಟೈಮ್ ಸಿಕ್ಕಿತ್ತು ಊಟ ಮಾಡಕ್ಕೆ? ಬೇರೆ ದಿನ ಟೈಮ್ ಸಿಗಲ್ವಾ ನಿಂಗೆ ಊಟ ಮಾಡಕ್ಕೆ? ಏ ಮುಂದೆ ಕುತ್ಕೊಳ್ಳೋ. ತಗೊಳ್ಳಿ ನಿಮ್ದು ತಲೆ, 2ನೇ ತಲೆ. ಮೇನ್ ರೋಡಲ್ಲೇ ಹೋಗ್ರಿ. ಸಾರಿ ಯಪ್ಪ, ಕಾರವನ ಪೆಟ್ರೋಲ್ ಹಾಕ್ಸ್ಬೇಕಾ? ಅಮ್ಮ ಇಳಿಬೇಕು ನಾವು ಇವಾಗ ಪೆಟ್ರೋಲ್ ಹಾಕ್ಸಕ್ಕೆ. ಇಳಿತೀನಿ ನಾನು. ನೋಡಿ ಬಂಗಾರ, ರೀ ಜುಡಿಯೋನಲ್ಲಿ ಸೇಲ್ ಐತಂತೆ ರೀ, ಹೋಗೋಣ ಒಂದಿನ. 9:30 ಆದ್ರೂ ಎಷ್ಟು ವೆಹಿಕಲ್ಸ್ ಇದೆ ನೋಡಿ ಇನ್ನ ರೋಡಲ್ಲಿ. ಏನಪ್ಪ ಇನ್ನ ಜನಗಳು ಏನ್ ಮಾಡ್ತಿರ್ತಾರೆ? ಅವರೇ ನಮ್ಮ ಥರನೇ ಎಲ್ಲೆಲ್ಲ ಹೋಗ್ತಿರ್ತಾರೆ. 9:30 ಆದ್ರೂ ಎಷ್ಟು ವೆಹಿಕಲ್ಸ್. ಅರೆ ಇಲ್ಲೇ ಒಂದು ಜುಡಿಯೋ ಇದೆ ತಾನೆ ಈ ರೋಡಲ್ಲಿ. ಜುಡಿಯೋನ ಬೆಸ್ಟ್
ಸೈಡ್ ಅದು ವೆಸ್ಟ್ ಸೈಡ್ ಇರೋ ಜುಡಿಯೋ ಇಲ್ಲ ಇಲ್ಲಿ ಅದು ಇನ್ನೊಂದು ಅದು ಜುಡಿಯೋ ಅಲ್ಲ ಅದು ಇನ್ನೊಂದು ಅದು ವೆಸ್ಟ್ ಸೈಡು ಜುಡಿಯೋ ಅಲ್ಲ ನಿಧಾನಕ್ಕೆ ಹೋಗ್ರಿ ಫಾಸ್ಟಾಗಿ ಬರ್ತಿರ್ತವೆ ವೆಹಿಕಲ್ಸ್ ಎಲ್ಲ ವೆಸ್ಟ್ ಸೈಡು ಜುಡಿಯೋ ಅಲ್ಲ ಸೇಲ್ ಆಡಿದಿರೋದು ಜುಡಿಯೋನಲ್ಲಿ ಎಲ್ಲ ಬಸ್ಗಳು ಹೋಗ್ತಿರುತ್ತಲ್ಲ ಟ್ರಿಪ್ ಎಲ್ಲ ಬಸ್ಗಳೇ ಫುಲ್ಲು VRL ಬಸ್ಗಳು ಮೆಟ್ರೋ ಹೋಗ್ತಿದೆ ನೋಡಮ್ಮ ಮೇಲೆ ಯಾವ್ದ್ರ ಮೇಲೆ ನೋಡ್ರಿ ಗುಂಡಿ ಹಂಗಿದೆ ಅಲ್ಲಿ ಯಾವ್ದಾದ್ರು ವೆಹಿಕಲ್ ಬಿದ್ರೆ ಏನ್ ಕತೆ ರೀ ನಿಧಾನ ಇಷ್ಟೊತ್ತಲ್ಲೆಲ್ಲ ಲಾರಿಗಳು ಬಿಟ್ಕೊಡ್ತಾರ ಅದಕ್ಕೆ ಟ್ರಾಫಿಕ್ ಜಾಸ್ತಿ ಬರೀ ಲಾರಿಗಳು ಕೀಪ್ ಗೆಸ್ಸಿಂಗ್ ಗೈಸ್ ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ಯಾಂಚಿದ್ಯಾ ಮಲ್ಲ ಬಂಗಾರ ಯಾವ ಮಲ್ಲ ಅದು ಓರಿಯನ್ ಇಲ್ಲೇ ಇರುತ್ತ ಜುಡಿಯೋ ಇರುತ್ತೆ ಅಲ್ಲ ಇಲ್ಲಿ ಹಾ ಇರುತ್ತೆ ವೆಸ್ಟ್ ಸೈಡು ಪಾಪ ಯಾರಿಗೆ ಏನಾಗಿದೆಯೋ ಏನೋ ಯಪ್ಪ ಈ ಆಂಬುಲೆನ್ಸ್ ಸೌಂಡ್ ಕೇಳಿದ್ರೇನೆ ಭಯ ಆಯ್ತದ ನನಗೆ ಶಿವ ಯಾರಿಗೆ ಏನಾಗೋಯ್ತು ಏನೋ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಬಂದ್ಬಿಡ್ತಾ ಎಸ್ ಬಂತು ಹಾ ಅರೆ ಫ್ಲಾಶ್ ಲೈಟ್ ಆನ್ ಆಗೈತಾ ಎಸ್ ಗೈಸ್ ನಾವು ಕರಾವಳಿ ಮೂವಿಗೆ ಬಂದಿದ್ದೀವಿ ಹಾಫ್ ಯಾರು ಕೊಟ್ಬಿಡ್ತಾರೆ ಫುಲ್ಲೇನೆ 3 ಬ್ಲಾಗ್ ಮಾಡ್ತಾ ಇದ್ದೀನಿ ಹಿಂಗೂ ಇದು ಬಾಲ್ಕನಿನಾ ಅಥವಾ ಮೇಲೆ ಬಾಲ್ಕನಿ ಸಿನಿಮಾ ಇಲ್ಲಿ ಮಿರರ್ ಹಾಯ್ ಮಾಡು ಹಿಂಗೂ ಹೋಗ್ಬೋದು ಇಲ್ಲೂ ಇದೆ ನಾನು ವಾಶ್ರೂಮ್ ಅನ್ಕೊಂಡು ಬೈಲ್ ಮಧ್ಯದಲ್ಲಿ ಬೇಡಮ್ಮ ಫುಲ್ ಬೇಡ ಕೊರೋನಾ ಇಲ್ಲ ಏನು ಇಲ್ಲ ಕಣ ಬರ್ರಿ ಯಾವ ನಂಬರ್ ಇಲ್ಲ ಬನ್ನಿ ಸರಿ ಕುತ್ಕೋ ಸ್ಪೈಡರ್ ಮ್ಯಾನ್ ಅಲ್ಲ ಮಗ್ನೆ ಕರಾವಳಿ ಮೂವಿಗೆ ಬಂದಿರೋದು ನಾವು ಸ್ಪೈಡರ್ ಮ್ಯಾನ್ ನಾವ್ ಯಾವ ಮೂವಿಗೆ ಬಂದಿದೀವಿ ಕಾಂತಾರ ಅಲ್ಲ ಕರಾವಳಿ ಮೂವಿ ನವರಂಗ್ ಥಿಯೇಟರ್ಗೆ ಕರಾವಳಿ ಮೂವಿ ನೋಡಕ್ ಬಂದಿದೀವಿ
ಸ್ಟಾರ್ಟ್ ಆಯ್ತಾ? ಇನ್ನೂ ಇಲ್ಲ. ಎಷ್ಟು ಟೈಮ್ ಇವಾಗ? ಥಿಯೇಟರ್ ಫುಲ್ ಖಾಲಿ ಐತೆ. ಎಲ್ಲೂ ಇಲ್ಲ, ಸುಮ್ಮನೆ ಕುತ್ಕೋ ಇಲ್ಲ. ಲೈಟ್ ಆಫ್ ಐತೆ ಅಂಶು. ದೆವ್ವ ಮೂವಿ ಎಲ್ಲ ಇದು. ಕಿರ್ಚಿ ಮಗ್ನೆ ಕೂಚಮ್ಮ ಸುಮ್ಮನೆ. ಚೆನ್ನಾಗೈತೆ ಫಿಲಮ್ ನೋಡಿ. ಅದು ಯಾರನ್ನು ಬೇಕಾದ್ರೂ ಭಸ್ಮ ಮಾಡ್ತದೆ. ಕೋಣಗಳು ಹುಟ್ಟಿದ್ದು ಕೋಲ್ಕತ್ತಾದಲ್ಲಿ, ಆ ಕೆಂಚು ಹುಟ್ಟಿದ್ದು ನಿಮ್ದು ಮಿಸ್ಸಸ್ ಫ್ರೆಂಡ್ಗೆ ಬೇಗಮ್ಮ, ಅವನು ಚಾಗೋದ. ನಿನ್ನ ವೇಷಕ್ಕಿನ್ನು ಸಮಯ ಉಂಟು, ಮೊದಲು ಪೂಜೆ ಮಾಡಿ. ಚಿಂತೆ ಮಾಡ್ಬೇಡಿ, ನಾನು ನೋಡಿದ್ರೆ ಸಾಕು, ಎಲ್ಲ ಸರಿ ಹೋಗ್ತದೆ. ಇಲ್ಲಿ ಮಲಗಿಸ್ರಿ ಅಣ್ಣ. ಮೂವಿ ಇಂಟರ್ವಲ್ ಕಾಣಿಸ್ತಿದ್ಯಾ? ಇಲ್ಲಿ ಮಲಗಿಸಿ ಅಣ್ಣ. ಹೇಗಿದ್ದಾರೆ ಮೂವಿ? ನಂಗೆ ಅರ್ಥನೇ ಆಗ್ತಿಲ್ಲ. ಮೇ ಬಿ ಇನ್ನು ಸೆಕೆಂಡ್ ಹಾಫಲ್ಲಿ ಅರ್ಥ ಆಗುತ್ತೆ ಏನೋ. ಮೂವಿ ನೋಡಲ್ವಾ? ಮೂವಿ ನೋಡಲ್ವೇನೆ? ಬಾಯ್ಲಿ ನೋಡಲ್ವಾ? ಏನಕ್ಕೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿರೋದು? ನೀನು ಮಲ್ಕೊಳ್ಳಿ ಅಂತನಾ? ಹಾಂ, ನೆಕ್ಸ್ಟ್ ಸ್ಪೈಡರ್ ಮ್ಯಾನ್ ಬರುತ್ತೆ ನೋಡಂಗೆ. ಖಾಲಿ ಮಗ್ನೆ ಫುಲ್. ಯಾವ ಮೂವಿಗೆ ಬಂದಿರೋದು ನಾವು? ಗೊತ್ತಾ ನೀವೇನಂತ? ನಿದ್ದೆ ಬರ್ತೈತಾ? ನೋಡಿದ ತಕ್ಷಣ ಕರ್ಕೊಂಬರೋ ಮನಸ್ಸಾಗ್ತದೆ. ಸುಬ್ರಹ್ಮಣ್ಯದ ಕುಲ್ಕುಂದರ ಕೋಣಗಳು, ಕರಾವಳಿಯ ಸ್ವಾಗತ ಬಯಸುತ್ತಿದ್ದೇವೆ. ದೊಡ್ಡವರು ದೊಡ್ಡ ಮನಸ್ಸು ಮಾಡಿದ್ದಕ್ಕೆ 30 ವರ್ಷಗಳ ನಂತರ ಈ ಕೋಟಿ ಚೆನ್ನೈ ಕಮಲ ನಡೀತಾ ಉಂಟು. ಕಮಲದಲ್ಲಿ ವಿಶ್ವಕಪ್ಪಿಂದ ಕರೆಯಲ್ಪಡುವ ಕರಾವಳಿ ಕೋಟಿ ಚೆನ್ನೈ ನೋಡುತ್ತಾರೆ ಕಮಲ ಬರ್ತಾ ವಿಭಾಗ ಹೆಂಗಿತ್ತು? ಸೂಪರ್ ಆಗಿತ್ತು ಆ್ಯಕ್ಚುಲಿ. ಫಸ್ಟ್ ಹಾಫ್ ನಂಗೆ ಅರ್ಥನೇ ಆಗಿಲ್ಲ, ಬಟ್ ಸೆಕೆಂಡ್ ಹಾಫ್ ಫುಲ್ ಅರ್ಥ ಆಯಿತು. ತುಂಬ ಚೆನ್ನಾಗಿತ್ತು ಮೂವಿ. ನಿಮ್ಗೆ ಅರ್ಥ ಆಯ್ತಾ? ಫಸ್ಟ್ ಹಾಫ್ ನಂಗೆ ಏನೂ ಅರ್ಥ ಆಗಿಲ್ಲ, ಸೆಕೆಂಡ್ ಹಾಫ್ ಚೆನ್ನಾಗಿತ್ತು. ಸಖತ್ತಾಗಿದೆ, ಮಸ್ಟ್ ವಾಚ್ ಮೂವಿ. ತುಂಬ ಚೆನ್ನಾಗಿದೆ. ಕರಾವಳಿ ಸೈಡ್ ಕರಾವಳಿ ಸೈಡ್ ನೋಡಿ ಮಾ, ಇನ್ನೇನು ಬಿಟ್ಟಿರಲ್ಲ ನಾವು. ಫುಲ್ ಖಾಲಿ ಆಗೋಯ್ತು ಥಿಯೇಟ್ರ್. ಅಂದರೆ ಜಾಸ್ತಿ ಜನ ಇಲ್ಲ ಅಲ್ಲ,
ಬಟ್ ಇನ್ನು ಯಾರಿಗೂ ಗೊತ್ತಿಲ್ಲ ಅಷ್ಟಾಗಿ ಇದು ಮೂವಿ ಬಂದಿರೋದು ಅನ್ಸುತ್ತೆ. ಟೈಮ್ ಎಷ್ಟು ರೀ? ಟೈಮು 12:30 ಅನ್ಸುತ್ತೆ. 12:15. ಓ ಕಪ್ಪಿ ಹಾಕಮ್ಮ. ಅವಾಗೆ 9:00ವರೆಗೆ ಅಷ್ಟೊಂದು ವೆಹಿಕಲ್ ಅಂದು, ಈಗ ನೋಡಿ 12 ಗಂಟೆ ಆದ್ರೂ ಎಷ್ಟು ವೆಹಿಕಲ್ಸು. ಇನ್ನು ಶಾಪ್ಸ್ ಎಲ್ಲ ಓಪನ್ ಇದೆ ಎಷ್ಟೊಂದು. ಹಾ ಏನ್ರಿ? ಬಾರು ಓಕೆ ಓಕೆ. ಇನ್ನೂ ಸಿಗ್ನೋ ಅದೇನೋ ಪಬ್ಬು ಅಂತ, ಪಬ್ಬು ಅವೆಲ್ಲ ಓಪನ್ ಇರುತ್ತೆ ಅನ್ಸುತ್ತೆ. ಮೂವಿ ಅಂತೂ ಸೂಪರ್ ಆಗಿತ್ತು, ಮಸ್ಟ್ ವಾಚ್ ಮೂವಿ ಅಂತಲೇ ಹೇಳ್ಬೋದು. ಸೊ ನಾನು ಸಜೆಸ್ಟ್ ಮಾಡ್ತೀನಿ, ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಈ ಮೂವಿನ ಹೋಗಿ ನೋಡಬೇಕು ಅಂತ. ತುಂಬಾ ಚೆನ್ನಾಗಿದೆ. ಕರಾವಳಿ ಸೈಡ್ ಮೂವಿ, ಕಂಬಳ ಅನ್ನೋ ಆಟ ಏನಿದೆ ಅದ್ರ ಮೇಲೆ ಮೂವಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಚಿಕ್ಕದಾಗೈತೆ. ಈಗೂ ಸಿಗ್ನಲ್ ಎಷ್ಟು ವೆಹಿಕಲ್ಸ್ ಇದೆ ನೋಡಿ. ಆಚೆ ಲೈಟ್ ಆಫ್ ಮಾಡಿದೆ ಹೋಗಿದ್ದೀವಿ. 12:15 ಆಯಿತು. ಇವಾಗ ಮನೆಗೆ ರೀಚ್ ಆದ್ವಿ. ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ಕರಾವಳಿ ಮೂವಿ, ಕಂಬಳ ಆಟದ ಮೇಲೆ ಮೂವಿನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು, ಮಸ್ಟ್ ವಾಚ್ ಅಂತಲೇ. ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಹೋಗಿ ನೋಡಬೇಕು. ತುಂಬ ಚೆನ್ನಾಗಿದೆ ಮೂವಿ. ಫಸ್ಟ್ ಆಫ್ ಅಂತೂ ನನಗೆ ಏನೂ ಅರ್ಥನೇ ಆಗಿಲ್ಲ, ಬಟ್ ಸೆಕೆಂಡ್ ಆಫ್ ನೋಡಿದ್ಮೇಲೆ ಮೂವಿ ಫುಲ್ ಅರ್ಥ ಆಯಿತು. ಕತೆ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಫಸ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಲೈಕ್ ಸಂಜೆ ಶೋಗೆ ಹೋಗೋಣ ಅಂದ್ಬಿಟ್ಟು, ಬಟ್ ಟೈಮಿಂಗ್ಸ್ ಅಡ್ಜಸ್ಟ್ ಆಗಿಲ್ಲ. ಸೊ ಬೇಡ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ. ಆಮೇಲೆ ಮತ್ತೆ ನೈಟ್ ಶೋ ಹೇಗೂ ನಾಳೆ ಸ್ಯಾಟರ್ಡೆ ವೀಕೆಂಡ್ ಅಂದ್ಬಿಟ್ಟು ನೈಟ್ ಶೋಗೆ ಹೋಗೋಣ ಅಂದ್ಬಿಟ್ಟು 10 o'clock ಶೋಗೆ ಹೋಗ್ಬಿಟ್ಟು ಬಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಮೂವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು.